ಉತ್ತರಾಖಂಡ್ ಚಾರ್ಧಾಮ್ ಯಾತ್ರೆಗೆ ಮಾತ್ರ ಹೆಸರುವಾಸಿಯಾಗಿಲ್ಲ. ಇಲ್ಲಿ ಪಂಚಕೇದಾರ್, ಪಂಚಪ್ರಯಾಗ್ ಯಾತ್ರಾ ಕೂಡ ನಡೆಯುತ್ತೆ. ಇವತ್ತು ನಾವು ಹೋಗ್ತಿರೋದು ವಿಶ್ವದಲ್ಲೇ ಅತಿ ಎತ್ತರವಾದ ಶಿವನ ದೇವಸ್ಥಾನ, ಹಾಗೆ ಪಂಚಕೇದಾರ್ನಲ್ಲಿ 3ನೆಯ ಕೇದಾರ್ ಅಂತ ಕರೆಸ್ಕೊಳ್ಳೋ ತುಂಗನಾಥ್ಗೆ. ನಾವು ನಿನ್ನೆ ನೈಟ್ ಉಳ್ಕೊಂಡಿದ್ದು ಗೋಪೇಶ್ವರ್ನ GMVN ಗೆಸ್ಟ್ ಹೌಸ್ನಲ್ಲಿ. ಈ ಗೆಸ್ಟ್ ಹೌಸ್ನಿಂದ ತುಂಗನಾಥ್ಗೆ 42 ಕಿಲೋಮೀಟರ್. ಈ ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ ನಮಗೆ 1.5 ಗಂಟೆ ಬೇಕು. ಇವತ್ತು ಬೆಳಗ್ಗೆಯಿಂದನೇ ಮಳೆ ಶುರುವಾಗಿದೆ. ಅದಕ್ಕೆ ನಾವು ಮಧ್ಯ ಎಲ್ಲೂ ನಿಲ್ಲಿಸೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ನಾವು ಚೋಪ್ಟಾ ರೀಚ್ ಆಗಿದ್ದೀವಿ. ಇಲ್ಲಿಂದನೇ ತುಂಗನಾಥ್ ಟ್ರೆಕ್ಕಿಂಗ್ ಶುರು ಆಗೋದು. ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈ ಟ್ರೆಕ್ಕಿಂಗ್ನ ಶುರು ಮಾಡ್ತಾ ಇದ್ದೀವಿ. ಇಡೀ ಯಾತ್ರೆಯಲ್ಲಿ ಮೋಸ್ಟ್ ಟಫೆಸ್ಟ್ ಟ್ರೆಕ್ ಅಂದರೆ ತುಂಗನಾಥ್ ಟ್ರೆಕ್ ಅಂತ ಹೇಳ್ಬೋದು. ಯಾಕಂದರೆ ಇದು ಸಮುದ್ರ ಮಟ್ಟದಿಂದ 3680 ಮೀಟರ್ ಎತ್ತರದಲ್ಲಿದೆ. ಹಾಗೆ ಮೊದಲಿಂದ ಕೊನೆವರೆಗೂ ಇದು ಸ್ಟೀಪ್ ಇನ್ಕ್ಲಿನೇಷನ್ ಕೂಡ ಹೊಂದಿದೆ. ನಾವು ಟ್ರೆಕ್ಕಿಂಗ್ನ ಬೆಳಗ್ಗೆ 10 ಗಂಟೆಗೆ ಶುರು ಮಾಡಿದ್ವಿ. ಇಲ್ಲಿ ಟೆಂಪಲ್ ರೀಚ್ ಆಗೋ ತನಕ ಮಧ್ಯಾಹ್ನ 1 ಗಂಟೆ ಆಗಿದೆ. ಈ ಟ್ರೆಕ್ನ ಕಂಪ್ಲೀಟ್ ಮಾಡೋಕ್ಕೆ ನಮಗೆ 3 hours ಬೇಕಾಯಿತು. ನೀವು ಇವಾಗ ನೋಡ್ತಿರೋದು ಚಂದ್ರಶಿಲಾ ಟ್ರೆಕ್ಕಿಂಗ್ ರೂಟ್.
ನೀವು ತುಂಗನಾಥ್ಗೆ ಬಂದರೆ ಚಂದ್ರಶಿಲಾ ಟ್ರೆಕ್ನ ಕೂಡ ಮಾಡ್ಬೋದು. ಇಲ್ಲಿಂದ ಸುಮಾರು 1-2 ಕಿಲೋಮೀಟರ್ ಟ್ರೆಕ್ ಆಗುತ್ತೆ. ನಾವು ಈ ಟ್ರೆಕ್ಕಿಂಗ್ನ ಮಾಡ್ತಾ ಇಲ್ಲ, ಯಾಕಂದರೆ ವೆದರ್ ಕ್ಲಿಯರ್ ಇಲ್ಲ, ಹಾಗೆ ನಮ್ಮ ಹತ್ರ ಸಮಯ ಕೂಡ ಕಮ್ಮಿ ಇದೆ. ಇವತ್ತು ಎಷ್ಟೊತ್ತಾದರೂ ನಾವು ಗೌರಿಕುಂಡ್ಗೆ ರೀಚ್ ಆಗಲೇಬೇಕು. ಅದರಿಂದ ಇಲ್ಲಿ ದರ್ಶನದ ನಂತರ ನಾವು ರಿಟರ್ನ್ ಟ್ರೆಕ್ನ ಶುರು ಮಾಡಿ ಅನಂತರ ಸೋನ್ಪ್ರಿಯಾಗ್ ಕಡೆಗೆ ಹೊರಡ್ತೀವಿ. ತುಂಗನಾಥಿಂದ ಸೋನ್ಪ್ರಿಯಾಗ್ಗೆ 70 ಕಿಲೋಮೀಟರ್ಸ್ ಇದೆ. ಈ ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ 2.5-3 ಗಂಟೆ ಟೈಮ್ ಬೇಕಾಗತ್ತೆ. ನಾವು ತುಂಗನಾಥಿಂದ ಹೊರಟು ಸೋನ್ಪ್ರಿಯಾಗ್ ರೀಚ್ ಆಗೋ ತನಕ ರಾತ್ರಿ 7 ಗಂಟೆ ಆಗಿತ್ತು. ಎಲ್ರಿಗೂ ಟಯರ್ಡ್ ಆಗಿದ್ದರಿಂದ ನಾವು ನಿಧಾನವಾಗಿ ಲಗೇಜಸ್ನ ಅನ್ಲೋಡ್ ಮಾಡಿ ಆನಂತರ 8 ಗಂಟೆಗೆ ಸೋನ್ಪ್ರಿಯಾಗಿಂದ ಗೌರಿಕುಂಡ್ ಕಡೆಗೆ ಹೊರಟಿದ್ದೀವಿ. ಇವತ್ತಿನ ನಮ್ಮ ಅಕಾಮಿಡೇಷನ್ ಗೌರಿಕುಂಡ್ನಲ್ಲಿರೋ GMVN ಗೆಸ್ಟ್ ಹೌಸ್ನಲ್ಲಿ ಬುಕ್ ಆಗಿದೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.